ಎಲ್ಲ ಕನ್ನಡಿಗರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು. ಇವತ್ತು ಹಸಿ ಹುಣಸೆಕಾಯನ್ನು ಉಪಯೋಗಿಸ್ಕೊಂಡು ಒಳ್ಳೆಯ ರುಚಿ ಕೊಡುವಂತಹ ಚಿತ್ರಾನ್ನ ಮಾಡೋಣ ಬನ್ನಿ. ಇದು ಈ ಸೀಸನಲ್ಲಿ ಮಾತ್ರ ಸಿಗೋದು. ರುಚಿಯಂತೂ ಅದ್ಭುತವಾಗಿರುತ್ತೆ. ಒಮ್ಮೆ ಆದರೂ ಟ್ರೈ ಮಾಡಲೇಬೇಕು. ನಮ್ಮ ಹಳ್ಳಿ ಕಡೆ ತಪ್ಪದೆ ಎಲ್ಲರೂ ಮಾಡೇ ಮಾಡ್ತಾರೆ. ಇದಕ್ಕೆ ಮೊದಲನೇದಾಗಿ ಹುಣಸೆಕಾಯನ್ನು ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋಕ್ಕೆ ಇಟ್ಕೊಳ್ಳೋಣ. ಅದು ಕುದಿದ್ರೆ ಚೆನ್ನಾಗಿ ರಸ ಬಿಡುತ್ತೆ. ನೋಡಿ, ಇವಾಗ ಕುದೀತಾ ಇದೆ. 3 ನಿಮಿಷದಲ್ಲಿ ಇದು ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಹುಣಸೆಕಾಯಿ ಸಾಫ್ಟ್ ಆದರೆ ಸಾಕು. ನೀರು ತಣ್ಣಗಾದ್ಮೇಲೆ ರಸ ಇದು ಮಾಡಲಿಕ್ಕೆ ಯಾವ್ಯಾವ ಪದಾರ್ಥ ಬೇಕು ನೋಡೋಣ ಬನ್ನಿ. ಮೊದಲನೇದಾಗಿ ಈರುಳ್ಳಿ, ಕ್ಯಾಪ್ಸಿಕಮ್, ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ ಮತ್ತು ಜೀರಿಗೆ, ಉದ್ದಿನಬೇಳೆ, ಕಡಲೆಬೀಜ, ಕಡಲೆಬೇಳೆ, ಅರಿಶಿನ, ಉಪ್ಪು, ಸ್ವಲ್ಪ ಸಕ್ಕರೆ. ನಂತರ ಬಾಂಡಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಮಾಡ್ತಾ ಇದ್ದೀನಿ. ಆದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡು ಚಿಟಪಟ ಅಂದ ತಕ್ಷಣ ಕಡಲೆಬೀಜನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಅದನ್ನು ಆಚೆ ತೆಗೆದಿಟ್ಕೊಬಿಡೋಣ. ಅದರಲ್ಲೇ ಬಿಟ್ಟು ಗೊಜ್ಜು ಕಂಪ್ಲೀಟ್ ಆಗೋಷ್ಟರಲ್ಲಿ ಅದು ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ. ನಂತರ ಕಡಲೆಬೇಳೆ, ನಂತರ ಉದ್ದಿನಬೇಳೆ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಘಮ ಮತ್ತು ರುಚಿ ಎರಡೂ ಬಿಟ್ಕೊಳ್ಳುತ್ತೆ. ಹಸಿಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ ಬೆಳ್ಳುಳ್ಳಿ ತೆಗೆದು ಜಜ್ಜಿಟ್ಕೋಬೇಕಾಗುತ್ತೆ. ಏನಿಲ್ಲ, ಅದು ಸಿಡಿಯುತ್ತೆ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದು ಬಣ್ಣ ಸ್ವಲ್ಪ ಚೇಂಜ್ ಆಗಲಿ, ಅದು ಇವತ್ತು ತನಕ ಫ್ರೈ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಒಂದು 50 ಭಾಗ ಈರುಳ್ಳಿ ಬೆಂದಿದೆ. ಈಗ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡೋಣ. ಕ್ಯಾಪ್ಸಿಕಮ್ ಏನು ಜಾಸ್ತಿ ಬೇಯೋ ಅವಶ್ಯಕತೆ ಇರೋದಿಲ್ಲ. ಈಗ ಹುಣಸೆಹಣ್ಣು ಬೇಯಿಸ್ಕೊಂಡಿದ್ವಲ್ಲ ನೀರಲ್ಲಿ, ಅದು ಚೆನ್ನಾಗಿ ಸಾಫ್ಟ್, ಅದನ್ನು ಚೆನ್ನಾಗಿ ಕಿವುಚ್ಕೊಂಡು ಅದರಲ್ಲಿರೋ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿ, ಈ ಥರ ನೀರೆಲ್ಲ ತಣ್ಣಗಾಗಿರುತ್ತೆ, ಏನು ಬಿಸಿ ಇರೋದಿಲ್ಲ. ಅದು ಸಿಪ್ಪೆ ಎಲ್ಲ ತೆಗೆದು ಅದು ವೇಸ್ಟ್ ಮಾಡೋಣ. ಈ ಥರ ಎಲ್ಲನೂ ರಸ ತೆಕ್ಕೋಬೇಕಾಗುತ್ತೆ. ನಂತರ ಇದನ್ನು ಸೋಸ್ಕೋಬೇಕಾಗುತ್ತೆ. ಅದರಲ್ಲಿನ ಸಿಪ್ಪೆ ಎಲ್ಲ ಉಳ್ಕೊಂಡಿರುತ್ತಲ್ವ, ಅದನ್ನು ಕ್ಲೀನಾಗಿ ಚೆನ್ನಾಗಿ ಸೋಸ್ಕೋಬೇಕಾಗುತ್ತೆ. ಈ ಹುಣಸೆಹಣ್ಣು ರಸ ಉಪಯೋಗಿಸ್ಕೊಂಡು ಇವತ್ತು ನಾವು ಚಿತ್ರಾನ್ನ ಮಾಡ್ತಾ ಇರೋದು. ಇದು ಕ್ಲೀನಾಗಿ ಸೋಸ್ಕೊಂಡ್ಮೇಲೆ ನೋಡಿ ಯಾವ ಥರ ಉಳ್ಕೊಂಡಿದೆ ಅಂತ. ಅದೆಲ್ಲ ಬರಬಾರ್ದು ಅಂದರೆ ಈ ಥರ ನಾವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ನಂತರ ಇದು ಗೊಜ್ಜಿಗೆ ಆ್ಯಡ್ ಮಾಡಬೇಕಾಗುತ್ತೆ. ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ. ಇದು ಬೇಗ ಆಗಿಬಿಡುತ್ತೆ. ಈ ಸಮಯದಲ್ಲಿ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀವಲ್ಲ, ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಇಲ್ಲೇ ಹಾಕ್ಕೊಬಿಡ್ಬೇಕಾಗುತ್ತೆ. ಅದು ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಲಾಸ್ಟಲ್ಲಿ ಹಾಕೋದ್ರಿಂದ ರುಚಿ ಮತ್ತು ಘಮ ಬಿಟ್ಕೊಳ್ಳಲ್ಲ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಅರ್ಧ ಸ್ಪೂನ್ನಷ್ಟು ಸಕ್ಕರೆ ಆ್ಯಡ್ ಮಾಡಬೇಕು. ಇದರಿಂದ ಒಳ್ಳೆ ಶೈನಿಂಗ್ ಬರುತ್ತೆ. ಚೆನ್ನಾಗಿ ಕುದೀಲಿ. ಈಗ 1 ನಿಮಿಷಗಳ ಕಾಲ ಕುದಿಯಲು ಬಿಡಿ. ನಂತರ ಗೊಜ್ಜು ರೆಡಿ ಆಗಿಬಿಡುತ್ತೆ. ಆಗ ಕೊತ್ತಂಬರಿ ಸೊಪ್ಪು ಉಳಿದಿರುತ್ತಲ್ಲ, ಅದನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊಬಿಡಿ. ಈಗ ನಮ್ಮದು ಗೊಜ್ಜು ಏನಿದೆ ಅದು ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟಿದೆ. ಈಗ ಬಿಸಿ ಅನ್ನದ ಜೊತೆ ಇದನ್ನು ಬೆರೆಸ್ಬೇಕಾಗುತ್ತೆ. ಬೆರೆಸೋವಾಗ ಮೊದಲೇ ಕಡಲೆ ಬೀಜನ ಕರೆದಿಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಹಾಕಿಬಿಟ್ಟು ಇದನ್ನು ಬೆರೆಸ್ಬೇಕಾಗುತ್ತೆ. ಇದು ತಿನ್ನಬೇಕಾದ್ರೆ ಕಡಲೆ ಬೀಜ ಮಧ್ಯೆ ಮಧ್ಯೆ ಸಿಗ್ತಾ ಇದ್ದರೆ ಬಾಯಿಗೆ ತುಂಬ ಸೊಗಸಾಗಿರುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ತಪ್ಪಾಗಿದ್ದರೆ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಇದೇ ರೀತಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಎಲ್ಲರಿಗೂ.